ಎಲ್ಲರಿಗೂ ನಮಸ್ಕಾರ. ಕುಂದಾನಗರಿ ನಮ್ಮ ಬೆಳಗಾವಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಮಹಾರಾಷ್ಟ್ರ ಸ್ಟೈಲಿನಲ್ಲಿ ತಾಲಿಪೇಟವನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಟೊಮೆಟೊ, ಕ್ಯಾರೆಟ್, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಪಾಲಕ್ ಹಾಗೂ ಸೌತೆಕಾಯಿ. ಇವೆಲ್ಲವನ್ನು ನಾವು ಸರಿಯಾಗಿ ತೊಳೆದು ಹೆರೆಯುವ ಮುಳ್ಳಿನ ಸಹಾಯದಿಂದ ಹೆರೆದು ಇಟ್ಟುಕೊಳ್ಳಬೇಕು. ಇಲ್ಲಿ ನಾನು ಅಜ್ವೈನು ಮತ್ತು ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಹಸಿ ಮೆಣಸಿನಕಾಯಿಯಿಂದ ಖಾರವನ್ನು ಸಿದ್ಧ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ನಾವು ಒಂದು ಕರಿಯುವ ಬಾಳಿಗೆಯಲ್ಲಿ ಎಣ್ಣೆ ಹಾಕಿ ಬಿಳಿ ಎಳ್ಳು ಮತ್ತು ಅಜ್ವೈನನ್ನು ಹಾಕಿಕೊಳ್ಳಬೇಕು. ನಂತರ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈ ತಾಲಿಪೇಟವು ಈ ಮಳೆಗಾಲದ ಸಮಯದಲ್ಲಿ ತಿನ್ನಲು ಬಹಳ ರುಚಿಕರವಾಗಿ ಅನಿಸುತ್ತದೆ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕುತ್ತಿದ್ದೇನೆ. ನಾವು ಮಾಡುವ ತಾಲಿಪಟ್ಟಿ ಹಾಗೂ ಈ ತಾಲಿಪೇಟಕ್ಕೂ ಬಹಳ ವ್ಯತ್ಯಾಸವಿದೆ. ಒಂದು ಸಾರಿ ನೀವು ಇದನ್ನು ಮಾಡಿ ನೋಡಿ, ತುಂಬ ಡಿಫ್ರೆಂಟ್ ಆಗಿರುತ್ತದೆ. ಮಕ್ಕಳು ಮತ್ತು ದೊಡ್ಡವರು ಪ್ರತಿಯೊಬ್ಬರೂ ಇಷ್ಟಪಟ್ಟು ತಿನ್ನುತ್ತಾರೆ. ನಾವು ಇದಕ್ಕೆ ಎಲ್ಲ ಥರದ ತರಕಾರಿಗಳನ್ನು ಹಾಕಿ ಮಾಡುವುದರಿಂದ ಫೈಬರ್ನ ಅಂಶವು ಚೆನ್ನಾಗಿ ಸಿಗುತ್ತದೆ. ನಾವು ಬೇಕೆಂದರೆ ಇದಕ್ಕೆ ಬೇರೆ ತರಕಾರಿಗಳನ್ನು ಸಹ ಹಾಕಿಕೊಳ್ಳಬಹುದು. ನಾನು ಇಲ್ಲಿ ಪಾಲಕ್ ಹಾಗೂ ಕ್ಯಾರೆಟ್ ಮತ್ತು ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕಿ ಮಾಡುತ್ತಿದ್ದೇನೆ. ಈಗ ನಾವು ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಗೂ ಕರಿಬೇವಿನ ಎಲೆಗಳನ್ನು ಸಣ್ಣಗೆ ಹೆಂಚಿ ಹಾಕಬೇಕು. ಕರಿಬೇವಿನ ಎಲೆಗಳನ್ನು ದೊಡ್ಡದಾಗಿದ್ದರೆ ಮಕ್ಕಳು ತಿನ್ನಲು ಇಷ್ಟಪಡುವುದಿಲ್ಲ. ಅದೇ ರೀತಿ ನಾವು ಪ್ರತಿ ಅಡಿಗೆಯಲ್ಲಿಯೂ ಕರಿಬೇವಿನ ಎಲೆಗಳನ್ನು ಹಾಗೆ ಹಾಕುವ ಬದಲು ಸಣ್ಣಗೆ ಹೆಂಚಿ ಹಾಕುವುದರಿಂದ ಮಕ್ಕಳು ಊಟದ ಪ್ಲೇಟಿನಿಂದ ಕರಿಬೇವಿನ ಎಲೆಯನ್ನು ತೆಗೆದು ಇಡುವುದು ತಪ್ಪುತ್ತದೆ. ಹಾಗೆ ಕರಿಬೇವಿನ ಆರೋಗ್ಯದ ಪ್ರಯೋಜನಗಳು ಮಕ್ಕಳಿಗೂ ಸಿಗುತ್ತದೆ. ಈಗ ನಾವು ಇದೆಲ್ಲವನ್ನು ಚೆನ್ನಾಗಿ ಬೇಯಿಸಿಕೊಳ್ಳೋಣ. ಈಗ ನಾವು ಇದಕ್ಕೆ ಹಸಿ ಖಾರವನ್ನು ಹಾಕೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನಾವು ಇದಕ್ಕೆ ತುರಿದು ಇಟ್ಟುಕೊಂಡಂತಹ ಸೌತೆಕಾಯಿಯನ್ನು ಹಾಕಿ, ನಂತರ ಇದಕ್ಕೆ ನಾವು ತುರಿದು ಇಟ್ಟುಕೊಂಡಂತಹ ಕ್ಯಾರೆಟನ್ನು ಹಾಕಿ ಎರಡನ್ನೂ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ಈಗ ಕೊನೆಯದಾಗಿ ನಾವು ಇದಕ್ಕೆ ಸಣ್ಣಗೆ ಹೆಂಚಿ ಇಟ್ಟುಕೊಂಡಂತಹ ಟೊಮೆಟೊವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಚೆನ್ನಾಗಿ ಬೇಯಿಸಬೇಕು. ನಂತರ ಇದಕ್ಕೆ ನಾವು ನೀರನ್ನು ಅಳತೆ ಮಾಡಿ 1 ಗ್ಲಾಸ್ನಷ್ಟು ನೀರನ್ನು ಹಾಕಿ ಎಸರು ಬರುವವರೆಗೂ ಬಿಡಬೇಕು. ಈಗ ನಾವು ಇದಕ್ಕೆ ಹಾಕಲು ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ. ಯಾವ ಹಿಟ್ಟುಗಳು ಬೇಕು ಎಂದು ನೋಡೋಣ. ಇದನ್ನು ಮಾಡಲು ಅಳತೆ ಮಾಡಿ ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಈಗ ಎಸರು ಬಂದ ನಂತರ ಸ್ವಲ್ಪನೇ ಹಿಟ್ಟನ್ನು ಆ ಎಸರಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಒಂದೇ ಬಾರಿಗೆ ಎಲ್ಲ ಹಿಟ್ಟವನ್ನು ಹಾಕಬಾರದು, ನೋಡಿಕೊಂಡು ಹಾಕಬೇಕು. ಅದು ನಿಮಗೆ ಗೊತ್ತಾಗುತ್ತದೆ. ಸ್ವಲ್ಪವೇ ಹಿಟ್ಟನ್ನು ಹಾಕಿ ಈ ರೀತಿ
ಮಿಕ್ಸ್ ಮಾಡಿಕೊಳ್ಳುತ್ತಾ ಹೋಗಿ ಗ್ಯಾಸಿನ ಫ್ಲೇಮನ್ನು ಕಡಿಮೆ ಇಡಿ. ನೋಡಿಕೊಂಡು ಇನ್ನೂ ಸ್ವಲ್ಪ ಬೇಕೆಂದರೆ ಮೇಲೆ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಒಂದು ರೀತಿ ನಾವು ಹೇಗೆ ಜೋಳದ ರೊಟ್ಟಿಯನ್ನು ಮಾಡಲು ಜಿಗುಟುಗೆ ನೀರನ್ನು ಹಾಕಿಕೊಂಡು ಜಿಗುಟು ಮಾಡಿಕೊಳ್ಳುತ್ತೇವೆಯೋ ಅದೇ ರೀತಿ ಇದನ್ನು ತಾಲಿಪೇಟ ಮಾಡಲು ಜಿಗುಟು ಹಾಕಿಕೊಳ್ಳುವುದು ಎನ್ನುತ್ತಾರೆ. ಈಗ ನಾವು ಇದನ್ನು ಉಳಿದ ಹಿಟ್ಟಿಗೆ ಹಾಕಿಕೊಂಡು ನಾದಿಕೊಳ್ಳಬೇಕು. ಹಿಟ್ಟಿನ ಹದವು ಚೆನ್ನಾಗಿ ಬರಲು ಎಷ್ಟು ಹಿಟ್ಟು ಬೇಕು ಎಂದು ನೋಡಿಕೊಂಡು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ. ಜಿಗುಟು ಹಾಕಿಕೊಂಡ ಹಿಟ್ಟು ಸುಡುತ್ತಿರುತ್ತದೆ, ಆದರೂ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಮಾಡಲು ಆಗದವರು ಸ್ಪೂನ್ನಿಂದಲೂ ಮಾಡಬಹುದು. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿಗೆ ಇದನ್ನು ಮಾಡಿ ಬಹಳ ಅಭ್ಯಾಸವಿದೆ. ಅವರು ಕೈಯಿಂದಲೇ ಮಿಕ್ಸ್ ಮಾಡಿಕೊಡುತ್ತಿದ್ದಾರೆ ನನಗೆ. ಇದು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಈ ರೀತಿಯಾಗಿ ಸಿದ್ಧವಾಗುತ್ತದೆ. ಇದನ್ನು ನಾವು ರೆಡಿ ಮಾಡಿ ಇಟ್ಟುಕೊಂಡ ನಂತರ ನಾವು ಈಗ ಇದರ ಜೊತೆ ತಿನ್ನಲು ಕೊಬ್ಬರಿ ಚಟ್ನಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಮೊದಲು ಮಿಕ್ಸಿ ಜಾರಿಗೆ ಕೊಬ್ಬರಿ ಪೀಸುಗಳನ್ನು ಹಾಗೂ ಹಸಿಮೆಣಸಿನಕಾಯಿಗಳನ್ನು, ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಎಲೆಗಳನ್ನು ಹಾಗೂ ಸ್ವಲ್ಪ ಜೀರಿಗೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಜೀರಿಗೆಯನ್ನು ಹಾಕಿ ರುಬ್ಬಿಕೊಳ್ಳಿ. ನೀರನ್ನು ಹಾಕದೆ ರುಬ್ಬಿಕೊಳ್ಳಬೇಕು. ತಾಲಿಪೇಟದ ಜೊತೆಗೆ ಇದು ಉದುರುದುರಾದ ಕೊಬ್ಬರಿ ಚಟ್ನಿಯು ತಿನ್ನಲು ಚೆನ್ನಾಗಿರುತ್ತದೆ. ಈ ರೀತಿಯಾಗಿ ಉದುರುದುರಾಗಿ ಚಟ್ನಿಯನ್ನು ಸಿದ್ಧ ಮಾಡಿಕೊಳ್ಳಿ. ಈಗ ನಾವು ತಾಲಿಪೇಟವನ್ನು ಮಾಡೋಣ. ನಮ್ಮ ಅಜ್ಜಿ ರೆಡಿ ಮಾಡಿಕೊಟ್ಟಂಥ ಹಿಟ್ಟಿನಿಂದ ನಾನು ತಾಲಿಪೇಟವನ್ನು ರೆಡಿ ಮಾಡುತ್ತಿದ್ದೇನೆ. ನಾನು ಕೈಯಿಂದಲೇ ಸಿದ್ಧ ಮಾಡುತ್ತಿದ್ದೇನೆ. ನೀವು ಬೇಕಾದರೆ ಲಟ್ಟುಣಿಕೆಯ ಸಹಾಯದಿಂದಲೂ ಮಾಡಬಹುದು. ಬಹಳ ಈಸಿಯಾಗಿ ರೆಡಿಯಾಗುತ್ತದೆ. ಈಗ ಸ್ಟವ್ ಮೇಲೆ ತವೆ ಇಟ್ಟು ಹಾಕಿ ಬೇಯಿಸಿದರೆ ತಾಲಿಪೇಟವು ತಿನ್ನಲು ಸಿದ್ಧವಾಗುತ್ತದೆ. ನೀವು ಒಂದು ಬಾರಿ ಈ ಮಹಾರಾಷ್ಟ್ರ ಸ್ಟೈಲಿನ ತಾಲಿಪೇಟವನ್ನು ಮಾಡಿ ತಿಂದು ನಂತರ ನನಗೆ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.